ಆತ್ಮೀಯ ಜನಪದ ಸಿರಿ ವೀಕ್ಷಕರಿಗೆ ನಿಮ್ಮ ಜರಗನಹಳ್ಳಿ ಕಾಂತರಾಜು ಮಾಡುವ ನಮಸ್ಕಾರಗಳು. ಜನಪದ ಕಲೆಗಳಿಗೆ ಸಂಬಂಧಪಟ್ಟ ಮೂಲ ಜನಾಂಗೀಯ ವಿಷಯಗಳನ್ನು ಬಹು ಆಳಕ್ಕೆ ಇಳಿದು ಅಧ್ಯಯನ ಮಾಡ್ತಕ್ಕಂಥ ಪ್ರಯತ್ನದಲ್ಲಿರ್ತಕ್ಕಂಥ ಜನಪದ ಸಿರಿ ವಾಹಿನಿಗೆ ಪ್ರೀತಿಪೂರ್ವಕವಾದ ಸ್ವಾಗತ ಸ್ನೇಹಿತರೆ. ಮತ್ತೊಮ್ಮೆ ಜನಪದದ ಮೂಲ ಜನಾಂಗಗಳನ್ನು ಕರೆಸ್ಕೊಳ್ತಕ್ಕಂಥ ಅಲೆಮಾರಿ, ಬುಡಕಟ್ಟು, ಆದಿವಾಸಿ ಜನಾಂಗಗಳ ಬಗ್ಗೆ ಮತ್ತಷ್ಟು ಕುತೂಹಲಕಾರಿ ಮಾಹಿತಿಗಳನ್ನು ತಿಳ್ಕೊಳ್ಳಿಕ್ಕೆ ಇವತ್ತು ಮತ್ತೊಬ್ಬ ವಿಶೇಷ ಅತಿಥಿಯನ್ನು ನಿಮ್ಮ ಮುಂದೆ ಕರ್ಕೊಂಡು ಬರ್ತಾ ಇದ್ದೀನಿ ಸ್ನೇಹಿತರೆ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ, ಬನ್ನಿ. ಬಹುದಿನಗಳಿಂದ ರಾಜ್ಯದಲ್ಲಿ ಅಲೆಮಾರಿ ಬುಡಕಟ್ಟು ಹಕ್ಕುಗಳ ಹೋರಾಟಕ್ಕಾಗಿ ದುಡಿತಾ ಇರತಕ್ಕಂಥ ಹಾಗೂ ನಾಡಿನ ಖ್ಯಾತ ವಕೀಲರು ಆಗಿರ್ತಕ್ಕಂಥ ಶ್ರೀ CS ದ್ವಾರಕಾನಾಥ್ ಅವರನ್ನ ನಿಮಗೆ ಪರಿಚಯ ಮಾಡ್ಕೊಳ್ತೀನಿ ಸ್ನೇಹಿತರೆ. ಅಲೆಮಾರಿ ಮತ್ತು ಬುಡಕಟ್ಟು ಜನಾಂಗಗಳ ಹಿನ್ನೆಲೆ, ಅವರ ನೋವು, ಅವರ ಸಂಕಟಗಳು, ಅವರ ಸಾಮಾಜಿಕ ಹಕ್ಕುಗಳ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಇವತ್ತು CS ದ್ವಾರಕಾನಾಥ್ ಅವರು ಕೂತು ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಮತ್ತೊಮ್ಮೆ ನಿಮಗೆಲ್ಲ ಪ್ರೀತಿಪೂರ್ವಕವಾದ ಸ್ವಾಗತ. ಅಲೆಮಾರಿ ಮತ್ತು ಬುಡಕಟ್ಟು ಮಹಾಸಭಾದ ಶ್ರೀಯುತ CS ದ್ವಾರಕಾನಾಥ್ ಅವರ ಸಾಮಾಜಿಕ ಬದುಕಿಗೆ. ಹೋರಾಟಗಳಿಗೆ ಅದು 50 ವರ್ಷಗಳಿಂದ ನಡ್ಕೊಂಡು ಹೋಗ್ತಲೇ ಇದೆ, ಈಗಲೂ ನಡ್ಕೊಂಡು ಹೋಗ್ತಾ ಇದೆ. ನಾನೊಬ್ಬ ಆ್ಯಕ್ಟಿವಿಸ್ಟಾಗಿ ಕೆಲಸ ಮಾಡ್ತಲೇ ಇದ್ದೀನಿ. ಈಗಲೂ ಕೂಡ ಅಲೆಮಾರಿಗಳು, ಆದಿವಾಸಿಗಳು ಅವ್ರ ಜೊತೆಯಲ್ಲಿ ಕೆಲಸ ಮಾಡ್ತಲೇ ಇದ್ದೀನಿ. ನೀವು ನೋಡಿರ್ತೀರ ಎಂಟ್ರೆನ್ಸಲ್ಲಿ ನನ್ನ ಹೆಸರಿಗಿಂತಲೂ ಅಲೆಮಾರಿ ಬುಡಕಟ್ಟು ಮಹಾಸಭಾದು ದೊಡ್ಡ ಬೋರ್ಡ್ ಇದೆ. ಎಲ್ಲಿ ಏನೇ ರಾಜ್ಯದಲ್ಲಿ ಸಮಸ್ಯೆ ಆದರೂ ಕೂಡ ಆ ಸಮುದಾಯಗಳು ಇಲ್ಲಿಗೆ ಬರ್ತವೆ. ಯಾಕಂದರೆ ಅವ್ರಿಗೆ ಇನ್ಯಾರೂ ದಿಕ್ಕಿಲ್ಲ. ಅವರು ತಬ್ಬಲಿ ಸಮುದಾಯಗಳು, ಅವ್ರು ಯಾವಾಗಲೂ ಕೂಡ ಇಲ್ಲಿಗೆ ಬರ್ತಾರೆ. ಅವ್ರಿಗೇನು ಸಮಸ್ಯೆ ಆಗಿದೆಯಾ, ಜಾತಿ ಸರ್ಟಿಫಿಕೇಟ್ ಸಮಸ್ಯೆ ಇರುತ್ತೆ, ಮನೆ ನಿವೇಶನ, ಮಕ್ಕಳು ಸ್ಕೂಲ್ಗೆ ಹೋಗೋದ್ರ ಬಗ್ಗೆ ಅನೇಕ ಸಮಸ್ಯೆಗಳಿರ್ತವೆ. ಆ ಸಮಸ್ಯೆಗಳನ್ನು ಇಲ್ಲಿ ಬಂದು ನನ್ನ ಜೊತೆ ಹೇಳ್ಕೊಳ್ತಾರೆ. ನನ್ನ ಮಿತಿಗಳಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಸರ್ಕಾರದ ಜೊತೆ ನಾನು ಮಾತಾಡಿಕೊಂಡು, ಅಥವಾ DC ಗಳ ಜೊತೆ, AC ಗಳ ಜೊತೆ, ತಹಸೀಲ್ದಾರ್ಗಳ ಜೊತೆ, PDOಗಳ ಜೊತೆ ಮಾತಾಡಿಕೊಂಡು ಪರಿಹರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀನಿ. ದ್ವಾರಕಾನಾಥ್ ಅವರು ಕೋಲಾರ ಜಿಲ್ಲೆಯವರು ಮೂಲತಃ? ಹೌದು, ನಾನು ಕೋಲಾರ ಜಿಲ್ಲೆ, ಕೋಲಾರ. ಸಾಮಾನ್ಯ ವರ್ಗದಿಂದ ಹುಟ್ಟಿ ಬಂದ ತಾವು ವೃತ್ತಿಯಾಗಿ ವಕೀಲಿಕೆಯನ್ನು ಆರಿಸಿಕೊಂಡ ನಂತರ ಈ ಜನಾಂಗೀಯ ಹೋರಾಟ, ಜನಾಂಗೀಯ ಹಕ್ಕುಗಳ ಪರವಾಗಿ ಹೋರಾಟ ಮಾಡಬೇಕು ಅನ್ನೋ ಮನಸ್ಥಿತಿ ಯಾಕೆ, ಹೇಗೆ ಹುಟ್ಕೋತು ಅಂತ? ಸರ್, ನಾನು ಮೂಲಭೂತವಾಗಿ ದಲಿತ ಚಳವಳಿಯಿಂದ ಬಂದವರು. ದಲಿತ ಚಳವಳಿಯಲ್ಲಿ ಸುಮಾರು 20-30 ವರ್ಷಗಳ ಕಾಲ ನಾನು ಆ್ಯಕ್ಟಿವ್ ಆಗಿ ಇದ್ದಂಥವನು. ನನ್ನ ವಿದ್ಯಾಭ್ಯಾಸದ ಸಂದರ್ಭದಲ್ಲಿ ದಲಿತ ಚಳವಳಿಯಿಂದ ಭಾಳ ಪ್ರಭಾವ ಬೀರಿದಂಥವನು. ಅದಾದ ಮೇಲೆ ನಾನು ಲಂಕೇಶ್ ಪತ್ರಿಕೆ ಸೇರಿದೆ. ಲಂಕೇಶ್ವರ ಜೊತೆ 20 ವರ್ಷಗಳ ಕಾಲ ಕೆಲಸ ಮಾಡಿದೆ. 20 ವರ್ಷಗಳ ಕಾಲ ಬಹುಶಃ ಒಂದು 10-15 ವಾರ ತಪ್ಪಿಸಿರ್ಬೋದು ಅಂತ ಬಿಟ್ಟರೆ 20 ವರ್ಷಗಳ ಕಾಲ ಬರೆದಿದ್ದೀನಿ. ಅದರಲ್ಲಿ ಭಾಳ ಪ್ರಮುಖವಾಗಿ ನಾವು ಗುರುತಿಸ್ತಾ ಇದ್ದಿದ್ದು ಈ ಥರ ತಳ ಸಮುದಾಯಗಳು, ದಿಕ್ಕೇ ಇಲ್ಲದ ಸಮುದಾಯಗಳು, ಆದಿವಾಸಿಗಳು, ಅಸ್ಪೃಶ್ಯರು ಮತ್ತು ಅಲೆಮಾರಿಗಳು, ಅರೆ ಅಲೆಮಾರಿಗಳು, ಈ ಥರದ ಸಮಸ್ಯೆಗಳ ಬಗ್ಗೆನೇ ಹೆಚ್ಚು ನಾನು ಬರಿತಾ ಇದ್ದೆ ಕೂಡ. ದಲಿತ ಚಳವಳಿಯಲ್ಲಿ ಇದ್ದಾಗಲೂ ಕೂಡ ಈ ಥರ ಸಣ್ಣ ಸಮುದಾಯಗಳ ಬಗ್ಗೆ ಹೆಚ್ಚು ನಾನು ಕಾನ್ಸಂಟ್ರೇಷನ್ ಮಾಡಿಕೊಂಡು ಬಂದೆ. ಅದರಿಂದಾಗಿ ಅದು ನನಗೆ ಒಂದು ನನ್ನ ಜೀವನದ ಒಂದು ಭಾಗ ಆಗಿಬಿಡ್ತು. ನಾನು ಲಂಕೇಶ್ವರ ಆರಂಭ ಮಾಡಿದಾಗಲಿಂದಲೂ ಲಂಕೇಶ್ವರ ತೀರ್ಕೊಳ್ಳೋವರೆಗೂ ಇದ್ದರೆ ನನಗೆ ನನ್ನ ಜೊತೆಯಲ್ಲಿ ನಾನಿವತ್ತು ನಿಮ್ಮ ಹತ್ರ ಮಾತಾಡ್ತಿದ್ದೀನಿ ಅಂತಂದರೆ ನನ್ನೊಳಗಡೆ ಮೇಷ್ಟ್ರಿದ್ದಾರೆ ಅಂತ ಅರ್ಥ. ಮೇಷ್ಟ್ರು ಯಾವ ರೀತಿಯಲ್ಲಿ ನಾವು ಸಮಾಜಕ್ಕೆ ಸ್ಪಂದಿಸಬೇಕು ಅನ್ನೋದನ್ನು ಭಾಳ, ನೀವು ಹೇಳ್ದಂಗೆ ಗ್ರಾಮಾಂತರ ಪ್ರದೇಶದಿಂದ ಬಂದಂಥವರು ನಮಗೆ ಸರಿಯಾಗಿ ಬರೆಯೋದು ಗೊತ್ತಿರ್ತಾ ಇರಲಿಲ್ಲ. ಅದನ್ನೆಲ್ಲವನ್ನು ಕೂಡ ಅವರೇ ತೀಡಿ ಬರೆಸ್ತಾ ಇದ್ದಂಥದ್ದು. ಅಕಸ್ಮಾತ್ ನಾವು ಕಾಗುಡ್ತಾ ತಪ್ಪು ಮಾಡ್ತಾ ಇದ್ವಿ, ಯಾಕಂದರೆ ತೆಲುಗು ಪ್ರದೇಶದಿಂದ ಬಂದಂಥವರು. ಆಗಾಗ ಪ್ರೂಫ್ ರೀಡರ್ಸು ಕಂಪ್ಲೇಂಟ್ ಕೊಡ್ತಾಯಿದ್ರು ಮೇಷ್ಟ್ರಿಗೆ, ಸರ್ ಈ ಥರ ಕಾಗುಡ್ತಾ ತಪ್ಪಿದೆ ದ್ವಾರಕಾನಾಥ್ ಕನ್ನಡ ಭಾಷೆಯಲ್ಲಿ ಅಂತ ಹೇಳ್ಬಿಟ್ಟು. ಅವನು ಅಷ್ಟು ಬರಿತಾ ಇರೋದೇ ಹೆಚ್ಚು, ಮೊದಲನೇ ಜನ್ರೇಷನ್ ಮೊದಲೇ. ಆಮೇಲೆ ತೆಲುಗು ಪ್ರದೇಶದಿಂದ ಬಂದವನು ಕನ್ನಡ ಅಷ್ಟು ಬರಿತಾನಲ್ಲ, ಅಷ್ಟಕ್ಕೆ ನೀವು ತಿದ್ದುಕೊಂಡು ನೀವು ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾಯಿದ್ರು. ಅಂದರೆ ಮೇಷ್ಟ್ರು ನನಗೆ ಪ್ರತಿ ಹಂತದಲ್ಲೂ ಕೂಡ ನಿಂತ್ಕೊಂಡು ನನ್ನ ಜೊತೆಲಿ ಕೆಲಸ ಮಾಡಿದ್ದಾರೆ. ಭಾಳ ಬರೆದಿದ್ದೀನಿ ಆ ಸಂದರ್ಭದಲ್ಲಿ, ಸಿಕ್ಕಾಪಟ್ಟೆ ಸಾವಿರಾರು ಲೇಖನಗಳನ್ನು ನಾನು ಬರೆದಿದ್ದೀನಿ. ಭಾಳ ಪ್ರಮುಖವಾಗಿ ಈ ಸಾಮಾಜಿಕ ನ್ಯಾಯದ ಇಶ್ಯೂ ಇಟ್ಕೊಂಡೆ ನಾನು ಹೆಚ್ಚು ಲೇಖನಗಳನ್ನು ಬರೆದಿರೋದು. ಅದ್ರ ಜೊತೆಗೆ ನಾನು ಪ್ರಾಕ್ಟೀಸು ಕೂಡ ಆ ಸಮುದಾಯಗಳದೇ ಕೇಸ್ಗಳನ್ನು ತಗೊಂಡು ನೀವು ನೋಡಿರ್ತೀರ, ನನಗೀಗ 41 ವರ್ಷ ಆಯಿತು ನಾನು ವಕೀಲನಾಗಿ. 41 ವರ್ಷದಲ್ಲಿ ಆಗಿರುವಂಥ ವಕೀಲರು ಎಷ್ಟು ದೊಡ್ಡ ಆಫೀಸ್ಗಳು ಇಟ್ಕೊಂಡಿರ್ತಾರೆ ಅಂತ ಹೇಳ್ಬಿಟ್ಟು. ನನ್ನ ಆಫೀಸು ಇಸ್ ಪುಟ್ಟ ಆಫೀಸ್, ಚಿಕ್ಕ ಆಫೀಸ್. ಯಾಕೆ ಅಂತಂದರೆ ನಾನು ಆ ಸಮುದಾಯಗಳ ಲಾಯರು, ಬಡವರ ಲಾಯರ್ ಆಗಿ ನಾನು ಅಲ್ಲೇ ಮುಂದುವರ್ಕೊಂಡು ಹೋಗ್ತೀನಿ. ಖಂಡಿತ ಎಂದೂ ಮಾಡಿಲ್ಲ ಅದನ್ನು. ಹಂಗೆ ಮಾಡಿದಿದ್ರೆ ಭಾಳ ದೊಡ್ಡ ಆಫೀಸು, ಎಸ್ಟಾಬ್ಲಿಷ್ಡ್ ಆಫೀಸು, ಕಾರ್ಪೊರೇಟ್ ಆಫೀಸ್ ಥರ ಮಾಡ್ಕೊಂಡಿರ್ತಾರೆ.
ತಗೋಬೋದಾಗಿತ್ತು. ಈಗಲೂ ಕೂಡ ನಿನ್ನೆ ಕೂಡ ಅವರು ನನಗೆ ನೋಟಿಸ್ ಕೊಟ್ಟಿದ್ದಾರೆ ಬಾಡಿಗೆ ಜಾಸ್ತಿ ಮಾಡಬೇಕು ಅಂತೇಳಿ. ಇಂಥದ್ದೆಲ್ಲ ನಡೀತಾ ಇರ್ತವೆ ಪರ್ಸನಲಿ. ಏನು ಮಾಡೋದು, ಈ ಹೋರಾಟಗಾರರಿಗೆ ಈ ಸಮಸ್ಯೆಗಳು ತಪ್ಪಿದ್ರು. ಲಂಕೇಶ್ವರ ಗಡಿಯಿಂದ ಬಂದು ತಮಗೆ ತಾವು ಕೂಡ ಪತ್ರಿಕೋದ್ಯಮದಲ್ಲಿ ಬರಬೇಕು ಅಂತ ಆಸಕ್ತಿ ಯಾಕೆ ಬರಲಿಲ್ಲ ಅಂತ? ಆಕ್ಚುಲಿ ನನಗೆ ಲಂಕೇಶ್ವರ ಜೊತೆಯಲ್ಲಿ 20 ವರ್ಷ ನಾನು ಪತ್ರಿಕೋದ್ಯಮ ಮಾಡಿದ್ದು. ಅದಾದ ನಂತರ ನಾನು ಪ್ರಜಾವಾಣಿ, ಕನ್ನಡಪ್ರಭ ಎಲ್ಲದರ ಕಡೆ ಬರ್ಕೊಂಡಿದ್ದೆ. ಆಮೇಲೆ ಒಂದಷ್ಟು ಸುಮಾರು 7-8 ವರ್ಷಗಳ ಕಾಲ ಅಗ್ನಿಗೆ ಬರೆದೆ. ನಾನು ಸತತವಾಗಿ ಬರೆದೆ. ಕನ್ನಡಪ್ರಭದಲ್ಲಿ ನಾನು ಕಾಲ್ಮಿಸ್ಟ್ ಆಗಿ ಕೆಲಸ ಮಾಡಿದೆ. ಆ್ಯಕ್ಚುಲಿ ನನ್ನ ವೃತ್ತಿ ವಕೀಲಿ, ನನ್ನ ಪ್ರವೃತ್ತಿ ಪತ್ರಿಕೋದ್ಯಮನೇ ನೀವು ಹೇಳ್ದಂಗೆ. ಹಾಗಾಗಿ ಪತ್ರಿಕೋದ್ಯಮ ಮೂಕನಾಯಕ ಪ್ರಶಸ್ತಿ ತಗೊಳ್ಳುವಷ್ಟು ಪತ್ರಿಕಾ ಅಕಾಡೆಮಿ ಪ್ರಶಸ್ತಿ ಕೂಡ ನನಗೆ ಸಿಕ್ಕಿದೆ. ಹಾಗಾಗಿ ಪತ್ರಿಕೋದ್ಯಮದಲ್ಲಿ ಕೂಡ ನಾನು ಮುಂದುವರಿಸ್ಕೊಂಡೇ ಹೋಗ್ತಾ ಇದ್ದೀನಿ. ವೃತ್ತಿಯಾಗಿ ತಗೊಳ್ಳಿಲ್ಲ, ಪ್ರವೃತ್ತಿಯಾಗಿ ತಗೊಂಡಿದ್ದೀನಿ. ಹವ್ಯಾಸಿ ಪತ್ರಕರ್ತನಾಗಿ ಇವತ್ತು ಕೂಡ ನನ್ನ ಅನೇಕ ಪುಸ್ತಕಗಳು ಬಂದಿರೋದು ಕೂಡ ಪತ್ರಿಕೋದ್ಯಮಕ್ಕೆ ಸಂಬಂಧಪಟ್ಟಂಗೆ. ದ್ವಾರಕಾನಾಥ್ ಅವರಿಗೆ ಯಾಕೆ ಅಲೆಮಾರಿ ಹಾಗೂ ಬುಡಕಟ್ಟು ಸಮುದಾಯಗಳ ಮೇಲೆ ಇಷ್ಟು ಒಂದು ಕನಿಕರ, ಕರುಣೆ, ಪ್ರೀತಿ? ಮೂಲತಃ ನಾನು ಒಂದು ಹಿಂದುಳಿದ ವರ್ಗದಿಂದ ಬಂದವನು. ನಮ್ಮ ಕುಟುಂಬ ಒಂದು ಹಿಂದುಳಿದ ವರ್ಗದಿಂದ ಬಂದಂತಹ ವ್ಯಕ್ತಿ ನಾನು. ಅದ್ರ ಜೊತೆಗೆ ನನಗಿಂತಲೂ ಕಟ್ಟ ಕಡೆಯ ವ್ಯಕ್ತಿಗಳು ಯಾರಿದ್ರು ಅಂತ ಯೋಚನೆ ಮಾಡಿದ ಸಂದರ್ಭದಲ್ಲಿ ದಲಿತರ ಬಗ್ಗೆ ನನಗೆ ಹೆಚ್ಚಿದಾಯಿತು. ನಾನು ಅಸ್ಪೃಶ್ಯನೂ ಅಲ್ಲ, ದಲಿತನೂ ಅಲ್ಲ, ನಾನೊಬ್ಬ ಹಿಂದುಳಿದ ವರ್ಗದವನು. ದಲಿತರ ಬಗ್ಗೆ ಹೆಚ್ಚು ಕೆಲಸ ಮಾಡ್ಕೊಂಡು ಹೋದಂತೆಲ್ಲ ದಲಿತರಿಗಿಂತಲೂ ಕೆಳಮಟ್ಟದಲ್ಲಿರುವಂತಹ ಸಮುದಾಯಗಳಿದಾವಲ್ಲ, ಆ ಸಮುದಾಯಗಳನ್ನ ಗುರುತಿಸ್ಬೇಕು ಅನ್ನುವಂಥದ್ದು. ಮೂಲಭೂತವಾಗಿ ಮಾನವೀಯತೆ ನನಗೆ ಮೇಷ್ಟಿ ಕಲಿಸಿರೋದೇ ಅದು. ಲಂಕೇಶ್ವರ್ ಕಲಿಸಿರೋದು ಮಾನವೀಯತೆ. ಅದ್ರ ಜೊತೆಗೆ ನಾನು ಅಂಬೇಡ್ಕರ್ನ ಓದ್ಕೊಂಡಂಗೆಲ್ಲ ನನಗೆ ಮಾನವೀಯ ಮೌಲ್ಯಗಳಲ್ಲಿ ಹೆಚ್ಚು ನಂಬಿಕೆಗಳು ಬರೋಕ್ಕೆ ಶುರುವಾಯಿತು. ಹಾಗಾಗಿ ನಾನು ಅದೇ ಜೊತೆಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಹೇಗೆ ಶುರುವಾಯಿತು ನಿಮ್ಮ ಈ ಒಂದು ಕ್ಷೇತ್ರ ಕಾರ್ಯ? ಅಲೆಮಾರಿ ಬುಡಕಟ್ಟುಗಳ ಹಿಂದೆ ಬೆನ್ನು ಬೀಳೋದು ಅಂತಾರಲ್ಲ, ಆ ರೀತಿ ಆ ಕ್ಷೇತ್ರ ಕಾರ್ಯ ಹೇಗೆ ಶುರುವಾಯಿತು? ಹೇಗೆಲ್ಲ ಏನೆಲ್ಲ ಅನುಭವಗಳನ್ನ ಪಡ್ಕೊಂಡಿದ್ದೀರಿ ಅಂತ ಅವ್ರ ಹಿಂದೆ ಬಿದ್ದು? ನೋಡಿ, ನಾನು ಲಂಕೇಶ್ ಪತ್ರಿಕೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವರು ಒಂದು ರಿಪೋರ್ಟಿಂಗ್ ಕಳಿಸಿದ್ರು ನನ್ನನ್ನು. ಆಂಧ್ರ ಮತ್ತು ಕರ್ನಾಟಕದ ಭಾಗದಲ್ಲಿ ಕುಕ್ಕಮುತಿ ಕೊಂಡ ಅಂತ ಒಂದು ಬೆಟ್ಟ, ಆಮೇಲೆ ಮಧುಮಲೆ ಅಂತೇಳಿ ಒಂದು ಫಾರೆಸ್ಟು, ಆ ಮಧ್ಯದಲ್ಲಿ ಸುಮಾರು ಒಂದು 10-20 ಕುಟುಂಬಗಳು, ಹಕ್ಕಿಪಿಕ್ಕಿ ಕುಟುಂಬಗಳು ಒಂದು ಅರ್ಧ ಎಕರೆ ಜಮೀನನ್ನು ಆಕ್ರಮಿಸ್ಕೊಂಡು ಅಲ್ಲಿ ಅವರು ವ್ಯವಸಾಯ ಮಾಡ್ಕೊಂಡಿದ್ರು, ಗುಡಿಸಲುಗಳು ಹಾಕ್ಕೊಂಡು. ಕೋಲಾರದ ಬಾರ್ಡ್ರಲ್ಲಿ, ಕೋಲಾರ ಮತ್ತು ಆಂಧ್ರ ಪ್ರದೇಶದ ಬಾರ್ಡರ್ ಸಂದರ್ಭದಲ್ಲಿ ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಅವರಿಗೆ ತೊಂದರೆ ಕೊಡ್ತಾ ಇದ್ರು, ಇಲ್ಲಿಂದ ಎತ್ತಂಗಡಿ ಮಾಡಬೇಕು ಅಂತ. ಅವ್ರು ಬದುಕೋದಕ್ಕೆ ಅಲ್ಲಿ ಮಾಡ್ಕೊಂಡಿದ್ರು. ಅವ್ರು ಇರೋದ್ರಿಂದ ಫಾರೆಸ್ಟ್ ಉಳಿದೈತೆ ಅವ್ರದ್ದು, ಫಾರೆಸ್ಟ್ಗೆ ಅವ್ರಿಗೆ ಇದರಿಂದ ಏನೂ ತೊಂದರೆ ಆಗ್ತಾ ಇರಲಿಲ್ಲ. ಆ ಸಂದರ್ಭದಲ್ಲಿ ಲಂಕೇಶ್ ಅವರಲ್ಲಿ ಹೋಗಿ ನೀನು ರಿಪೋರ್ಟ್ ಮಾಡು, ಭಾಳ ತೊಂದರೆಲಿದ್ದಾರೆ ಜನ ಅಂತೇಳಿ. ಮೊಟ್ಟ ಮೊದಲು ಆ ಏರಿಯಾಗೆ ಹೋಗ್ಲಿಕ್ಕೆ ಭಾಳ ಕಷ್ಟಪಟ್ಟೆ ನಾನು. ಕೋಲಾರದಿಂದ ಶ್ರೀನಿವಾಸಪುರದವರೆಗೂ ಬಸ್ಸಲ್ಲಿ ಹೋಗಿ, ಶ್ರೀನಿವಾಸಪುರದಲ್ಲಿ ಒಂದು ಬಾಡಿಗೆ ಸೈಕಲ್ ತಗೊಂಡು, ಅಲ್ಲಿಂದ ಒಂದಷ್ಟು ದೂರ ಎಲ್ಲಿವರೆಗೂ ಸಾಧ್ಯವರೆಗೂ ಬಾಡಿಗೆ ಸೈಕಲ್ ತುಳ್ಕೊಂಡು ಹೋಗಿ ಅಲ್ಲಿ ಬಿಟ್ಟು, ಅಲ್ಲಿ ಸೈಕಲ್ನ ಬೀಗ ಹಾಕಿ ಅಲ್ಲಿಂದ ನಡ್ಕೊಂಡು ಹೋಗಿ ಅವ್ರ ಏರಿಯಾ ತಲುಪಿ ನಾನು ರಿಪೋರ್ಟ್ ಮಾಡಿದೆ. ಆ ರಿಪೋರ್ಟ್ ಆದಮೇಲೆ ಏನಾಯಿತು, ಬಹಳ ದೊಡ್ಡ ಪ್ರಮಾಣದಲ್ಲಿ ಅದು ಪ್ರಭಾವ ಬೀರ್ತು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗ ಲಂಕೇಶ್ ಪತ್ರಿಕೆಯಲ್ಲಿ ಬರೆದ್ರೆ ಸಾಕು, ನಿಮ್ಗೆ ಗೊತ್ತಿತ್ತಲ್ಲ, ಆಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಅವ್ರಿಗೆ ಅವಕಾಶ ಮಾಡಿಕೊಟ್ರು, ಅಲ್ಲೇ ಬದುಕೋಕೆ ಅವಕಾಶ ಮಾಡಿಕೊಟ್ರು. ಬಹುಶಃ ಈಗಲೂ ಕೂಡ ಅಲ್ಲೇ ಬದುಕ್ತಾ ಇದ್ದಾರೆ ಅವರು. ಅಂಥದ್ದೊಂದು ಯಶಸ್ವಿ ಒಂದು ಸ್ಟೋರಿದ ನನ್ನ ಮನಸ್ಸಲ್ಲಿತ್ತು. ಅದ್ರ ಜೊತೆಗೆ ಈಗ ಇದರಲ್ಲಿ ನಿಮಗೆ ಗೊತ್ತಿದೆ, ದಕ್ಷಿಣ ಕನ್ನಡದಲ್ಲಿ ಕೊರಗರು ಅಂತ ಒಂದು ಸಮುದಾಯ ಇದೆ. ಆ ಕೊರಗರ ಸಮುದಾಯ ಯಾವ ಸ್ಥಿತಿಯಲ್ಲಿದೆ ಅಂತ ಹೇಳಿದ್ರೆ, ಕೊರಗರು ಅಸ್ಪೃಶ್ಯರಿಗೆ ಅಸ್ಪೃಶ್ಯರು. ಅವರು ಆ್ಯಕ್ಚುಲಿ ಅಲ್ಲಿರುವಂಥ ದೊಡ್ಡ ಜಾತಿಗಳವರು. ಆ ಕೊರಗರು ಅವ್ರ ಮನೆಗಳಲ್ಲಿ ಕೆಲಸ ಮಾಡುವಂಥವ್ರಿಗೆ ಅವ್ರ ಕಾಯಿಲೆ ಬಂದಿರೆ ಅವ್ರ ಕೂದಲು ಮತ್ತು ಉಗುರನ್ನ ಕಟ್ ಮಾಡಿ ಅದನ್ನ ಅನ್ನದಲ್ಲಿ ಬೆರೆಸಿ ಎಡೆ ಹಾಕಿ ಕೊರಗರು ಕೊಡ್ತಾ ಇದ್ರು ತಿನ್ಲಿಕ್ಕೆ. ಆ ಕಾಯಿಲೆ ಅವ್ರಿಗೆ ಟ್ರಾನ್ಸ್ಫರ್ ಆಗಲಿ ಅಂತ ಹೇಳ್ಬಿಟ್ಟು ಅದನ್ನು ಅದಿರು ಪದ್ಧತಿ ಅಂತ ಕರೀತಾರೆ. ಈ ಥರದ್ದೆಲ್ಲ ಹೀನಾಯವಾದ ಪರಿಸ್ಥಿತಿಗಳನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಯಿತು, ಕಣ್ಣಾರೆ ಹೋಗಿ ನೋಡಿದಾಗ. ಆಮೇಲೆ ಅಲ್ಲಿ ಕಂಬಳ ನಡೆಯುತ್ತೆ, ನಿಮ್ಗೆ ಗೊತ್ತಿದೆ. ಒಂದೊಂದು ಕೋಣಕ್ಕೆ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂಥ ಕೋಣ. ಆ ಕೋಣ ಮಿರಿಮಿರಿ ಅಂತ ಬಿರಿತಾ ಇರುತ್ತೆ, ಅಷ್ಟು ಚೆನ್ನಾಗಿ ಆ ಕೋಣಗಳನ್ನು ಸಾಕಿರ್ತಾರೆ ಅವರು, ದೊಡ್ಡ ದೊಡ್ಡ ಶ್ರೀಮಂತರು. ಆ ಕೋಣೆಗಳನ್ನು ಇದರಲ್ಲಿ ಕೆಸರಲ್ಲಿ ಓಡಿಸೋಕೆ ಮುಂಚೆ ಕೊರಗರನ್ನು ಓಡಿಸ್ತಾರೆ. ಯಾಕೆಂದರೆ ಅಲ್ಲಿ ಈ ಮುಳ್ಳು ಅಥವಾ ಮಳೆ ಅಥವಾ ಗಾಜಿನ ಚೂರು ಏನಾದರೂ ಇದ್ದರೆ ಇವ್ರಿಗೆ ಚುಚ್ಕೊಳ್ಳಿ, ಆಮೇಲೆ ಅವ್ರ ಎಮ್ಮೆಗಳು ಸೇಫ್ ಆಗಿ ಹೋಗ್ಲಿ, ಅವ್ರ ಎಮ್ಮೆಗಳು ಚುಚ್ಕೋಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನೋಡಿಸ್ತಾ. ಅಂಥ ಅಮಾನವೀಯ ಪರಿಸ್ಥಿತಿಯ ಪಶುಗಳಿಗಿಂತಲೂ ಹೀನಾಯವಾಗಿ ಇದನ್ನ ನಾವು ನೋಡಿದಾಗ, ಅದನ್ನ ಬರೆದಾಗ ಆ ಥರದ್ದು ಅನೇಕ ಅನುಭವಗಳು
ನೂರಾರಲ್ಲ ಸಾವಿರಾರು ಅನುಭವಗಳನ್ನು ನಾನು ಅನುಭವಿಸ್ಬಿಟ್ಟಿದ್ದೆ ಅವ್ರ ಜೊತೆಲಿ ಕೆಲಸ ಮಾಡ್ತಾ 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 ಮಾಡ್ತಾ. ಹಾಗಾಗಿ ಇದು ಕಟ್ಟೆ ಕಡೆವರೆಗೂ ಈಗ ನನಗೆ 70 ವರ್ಷ ವಯಸ್ಸಾಗಿದೆ. ಇನ್ನು ಕಟ್ಟೆ ಕಡೆವರೆಗೂ ಕೂಡ ಆ ಸಮುದಾಯಗಳ ಜೊತೆಲೇ ಇದ್ದು ಬೇಡ, ನನ್ನ ಕೈಯಲ್ಲಿ ಏನಾಗುತ್ತೋ ಅದು ಮಾಡ್ಕೊಂಡಿರೋಣ ಅಂತಲೇ ನಾನು ಅವ್ರ ಜೊತೆಯಲ್ಲಿ ಇಲ್ಲೇ ಆಫೀಸಿಗೆ ಬರ್ತಾರೆ. ಏನು ಸಮಸ್ಯೆ ಇದ್ರೂ ಕೂಡ ನನ್ನ ಜೊತೆಯಲ್ಲಿ ಮಾತಾಡ್ತಾರೆ, ಏನೇ ಗೋಳಿದ್ರು ಕೂಡ ಅವ್ರು ನನ್ನ ಜೊತೆ ಹೇಳ್ಕೊಳ್ತಾರೆ. ನೋಡಿ, ಫಾರೆಸ್ಟಲ್ಲಿ ಅಲ್ಲಿ ಜೇನು ಕುರುಬರು ಮತ್ತು ಕಾಡು ಕುರುಬರು ಕಳೆದ 10 ವರ್ಷಗಳಲ್ಲಿ ಸುಮಾರು 11 ಜನನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಕೊಂದಿದ್ರು. ಅಲ್ಲ, ಇದರಲ್ಲಿ ಇದು ಹುಣಸೂರು ಮತ್ತು ಆ ವಿಭಾಗದಲ್ಲಿ. ದುರಂತ ಏನು ಅಂತ ಹೇಳಿದ್ರೆ ಒಬ್ಬರದ್ದು ಕೇಸ್ ಆಗಿರಲಿಲ್ಲ. ಮೊನ್ನೆ ಒಂದು ಸಾವು ಆದಾಗ ನಾನು ನಿಂತು ಕೇಸ್ ಮಾಡಿಸ್ದೆ. 17 ಜನ ಫಾರೆಸ್ಟ್ ಆಫೀಸರ್ಸ್ನ ಜೈಲಿಗೆ ಕಳಿಸೋಕೆ ಸಾಧ್ಯ ಆಯಿತು. ಇದೆಲ್ಲ ಮಾಡಿದ್ದು ಯಾಕೆ ಅಂತ ಕೇಳಿದ್ರೆ ಆ ಸಮುದಾಯಗಳ ಈಗ ಅಲ್ಲಿಂದ ಆಚೆಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಆಗ ಇವ್ರನ್ನ ಕಾಡಲ್ಲಿ ಅಲ್ಲಿ ಇರುವಂತಹ ಆದಿವಾಸಿಗಳನ್ನ ಮುಟ್ಲಿಕ್ಕೂ ಭಯ ಪಡ್ತಾ ಇದ್ದಾರೆ. ಅದೊಂದು ಭಯ ಶುರುವಾಯಿತು. ಯಾಕೆಂದ್ರೆ ಕಾನೂನೇ ಭಯ, ಅದು ನನ್ನ ಭಯ ಅಲ್ಲ, ಕಾನೂನಿನ ಭಯ. ಕಾನೂನನ್ನ ನಾನು ತಗೊಂಡು ಯೂಸ್ ಮಾಡಿದೆ, FIR ಮಾಡಿಸಿದೆ, ನಾನು ಅಲ್ಲಿಗೆ ಹೋದೆ, ಅವ್ರ ಜೊತೆಲಿ ಹೋರಾಟ ಮಾಡಿದೆ, ಯಶಸ್ವಿ ಆದೆ. ಈ ಥರದ ಅನೇಕ ಸಮಸ್ಯೆಗಳು ಯಶಸ್ವಿ ಆಗ್ತಾ ಇದ್ದಾವೆ. ಯಾಕಂದ್ರೆ ಅವ್ರಿಗೂ ಯಾರು ದಿಕ್ಕಿರಲಿಲ್ಲ, ಅವ್ರಿಗೊಂದು ವಾಯ್ಸ್ ಇರಲಿಲ್ಲ. ಈಗ ನಾವು ಒಂದು ಸ್ವಲ್ಪ ದೊಡ್ಡ ಬೆಳೆದಿದ್ದೀವಿ, ನಾವೊಂದು ಸ್ವಲ್ಪ ಈ ಬೇರೆ ಬೇರೆ ಸಂಘಟನೆಗಳು ಬೆಳೆದಿದ್ದಾವೆ. ಈಗ ದಲಿತ ಚಳವಳಿ ಅವೆಲ್ಲ ಬೆಳೆದಿದೆ. ಒಬ್ಬ ದಲಿತ ನಾಯಕ ಅಂದ ತಕ್ಷಣ ಹೆದರ್ತಾರೆ. ಆದರೆ ಅವ್ರಿಗೆ ಯಾರೂ ನಾಯಕರೇ ಇಲ್ಲ, ಅವ್ರನ್ನ ಯಾರು ಕೇಳೋರೇ ಇಲ್ಲ, ಹೇಳೋರೇ ಇಲ್ಲ ಅವ್ರಿಗೆ. ಅಂಥ ಒಂದು ಕಮ್ಯುನಿಟಿಗಳಿಗೆ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗ್ತಾ ಇದೆ. ಇವತ್ತಿನ ದಿವಸ ಅವ್ರಿಗೆ ಒಂದಷ್ಟು ಸುಮಾರು ಕಡೆ ಮನೆಗಳು ಕೊಡಿಸೋಕೆ ಅವಕಾಶ ಆಯಿತು, ನಿವೇಶನ ಕೊಡಿಸ್ಲಿಕ್ಕೆ ಅವಕಾಶ ಆಯಿತು. ಸುಮಾರು ಕಡೆ 2 ಎಕರೆ ಭೂಮಿ ಕೊಡಿಸಿದ್ದೀವಿ ನಮ್ಮ ಸಂಘಟನೆಯಿಂದ. ಇದನ್ನೆಲ್ಲ ಮಾಡ್ಕೊಂಡು ಹೋಗ್ತಾ ಇದೆ. ಅರಣ್ಯ ಹಕ್ಕು ಕಾಯ್ದೆ ಬಗ್ಗೆ ಮೂಲ ಆದಿವಾಸಿಗಳ ಬುಡಕಟ್ಟು ಜನಗಳಿಗೆ ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮಗಳನ್ನು ಕೂಡ ಮಾಡಬಹುದಾಗಿತ್ತು. ನೋಡಿ, ಆಕ್ಚುಲಿ ಇದು ಬಹಳ ಒಳ್ಳೆ ಪ್ರಶ್ನೆ. ನೀವು ಜಾಗೃತಿ ಮೂಡಿಸುವಂತ ಕಾರ್ಯದಿಂದ ನಾವು ಮಾಡ್ಬೇಕು. ಆಕ್ಚುಲಿ ಅದ್ರ ಜೊತೆ ಕೆಲಸ ಮಾಡ್ತಿರೋರು ನಮ್ಮ ಸರ್ಕಾರಗಳು ಏನು ಮಾಡ್ತಾರೆ, ಅದನ್ನ NGOಗಳು ಕೊಡ್ತಾರೆ. ಆ NGOಗಳು ಏನು ಮಾಡ್ತಾರೆ, ಅದು ಎಷ್ಟು ಲಕ್ಷಾಂತರ ರೂಪಾಯಿ ಅದರಿಂದ ಡ್ರಾ ಮಾಡಿ ಅಲ್ಲಿ ಕೆಲಸನೇ ಮಾಡಿರಲ್ಲ, ಅವರು ಆ ಜನಗಳಿಗೆ ತಲುಪೇ ಇರೋದಿಲ್ಲ. ಅವರು ಹೋಗಿ ಮುಗಿಸ್ಕೊಂಡ್ ಬರ್ತಾರೆ. ಆ ಥರದ್ದು ಆಗ್ತಲೇ ಇದೆ ಈಗಲೂ ಕೂಡ. ಈ ಅಲೆಮಾರಿಗಳು ಮತ್ತು ಆದಿವಾಸಿಗಳಲ್ಲಿ ಬ್ರೋಕರ್ಸು, ಯಾವ ಸರ್ಕಾರ ಬಂದರೂ ಕೂಡ ಆ ಬ್ರೋಕರ್ಸೇ ಪ್ರಮುಖವಾಗಿರ್ತಾರೆ. ಅವರೇ ಮೇಜರ್ ಆಗಿ ವಿಧಾನಸೌಧ ಸುತ್ತಲೂ ಸುತ್ತಾಡ್ತಾ ಇರ್ತಾರೆ, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸುತ್ತಲೂ ಸುತ್ತಾಡ್ತಾ ಇರ್ತಾರೆ. ಪಾಪ ಅವ್ರಿಗೊಂದು ಸಾಲ ಅವ್ರು ಕೊಡೋದೇ 10 ಲಕ್ಷ ಸಾಲ ಅಂತ ಹೇಳಿದ್ರೆ ಅದ್ರಲ್ಲಿ 2 ಲಕ್ಷ ಇವ್ರು ತಗೊಳ್ತಾರೆ. ಈ ಥರದ ಬ್ರೋಕರ್ಸು ಇವ್ರನ್ನ ಎಂಟರ್ಟೈನ್ ಮಾಡ್ತಾ ಇದ್ದಾರೆ. ಇದನ್ನ ಅಧಿಕಾರಿಗಳಿಗೂ ಬ್ರೋಕರ್ಸ್ಗೂ ಇರುವಂಥ ನೆಕ್ಸಸ್ ಇದೆಯಲ್ಲ, ಇದನ್ನ ಬ್ರೇಕ್ ಮಾಡಬೇಕು. ನೀವು ಹೇಳ್ದಂಗೆ ಈಗ ನಮ್ಮಂಥವ್ರು ಇಂಟರ್ಫಿಯರ್ ಆಗ್ಬೇಕು, ಇಲ್ಲಿ ಆಗ್ತಾ ಇಲ್ಲ. ಯಾಕಂದ್ರೆ ಅವರು ಅಷ್ಟೊಂದು ಪ್ರಭಾವಿಗಳಾಗಿದ್ದಾರೆ ಅಲ್ಲಿರುವಂಥ ಬ್ರೋಕರ್ಸು ಮತ್ತು ಅಧಿಕಾರಿಗಳು. ಇದು ಸಮಸ್ಯೆ ಆಗ್ತಾ ಇರುವಂಥದ್ದು. ಈಗ ಒಂದು ಜನಾಂಗವನ್ನ ಸರ್ಕಾರದ ಮಟ್ಟಕ್ಕೋ ಅಥವಾ ಒಂದು ರಾಷ್ಟ್ರ ಮಟ್ಟಕ್ಕೋ ಅಥವಾ ರಾಜ್ಯ ಮಟ್ಟಕ್ಕೋ ಪ್ರೊಜೆಕ್ಟ್ ಮಾಡಿ ಜನಗಳ ಮುಂದೆ ತಂದು ನಿಲ್ಲಿಸಲಿಕ್ಕೆ ಆ ಜನಾಂಗದಲ್ಲಿರ್ತಕ್ಕಂಥ ಸ್ಟ್ರೆಂತ್ ಅನ್ನೇ ಆಯುಧವಾಗಿ ಬಳಸ್ಕೊಂಡು, ಅಂದ್ರೆ ಅವರ ಕಲೆಯನ್ನೇ, ಅವರ ಬುಡಕಟ್ಟು ಜನಪದ ಕಲೆಗಳನ್ನೇ ಸ್ಟ್ರೆಂತ್ ಆಗಿ ಇಟ್ಕೊಂಡು ಅವರ ಮೇಲೆತ್ತುವಂತಹ ಕೆಲಸವನ್ನು ಮಾಡಬಹುದಾಗಿತ್ತ ಅನ್ಸುತ್ತೆ ಸರ್? ಇಲ್ಲ, ನಿಜ, ಅವರಲ್ಲಿ ಕಲೆ ಇದೆ. ಅದು ಬಹಳ ಶ್ರೀಮಂತವಾದಂತಹ ಕಲೆ ಇದೆ. ಆ ಕಲೆ ನಮಗೆ ಈ ದೃಶ್ಯ ಮಾಧ್ಯಮಗಳು ಬಂದ ಮೇಲೆ ಆ ಕಲೆಗೆ ವ್ಯಾಲ್ಯೂ ಇಲ್ದಂಗೆ ಆಗ್ತಾ ಇದೆ. ನಾನು ನಿಮಗೆ ಎಕ್ಸಾಂಪಲ್ ಹೇಳ್ತೀನಿ. ಮೊನ್ನೆ ಒಂದು ಕೋಲೆ ಬಸವನ ಒಂದು ಸಮಸ್ಯೆನ ನಾನು ಬಗೆಹರಿಸಿದೆ. ಕೋಲೆ ಬಸವ ಅವರು ಬೆಳಿಗ್ಗೆ ಎದ್ದೋಳಿ ಇದಕ್ಕೆ ಆ ಎತ್ತಿಗೆ ಬಹಳ ಚೆನ್ನಾಗಿ ಸಿಂಗಾರ ಮಾಡಿ ಇದು ಮಾಡಿಕೊಂಡು ಕರ್ಕೊಂಡು ಹೋಗ್ತಾರೆ ಭಿಕ್ಷೆಗೆ. ಹಂಗೆ ಭಿಕ್ಷೆಗೆ ಹೋದಾಗ ಅದಕ್ಕೆ ಏನು ಮನಸ್ಸಿತ್ತೋ ಏನೋ, ಅದರ ಓನರನ್ನೇ ಅದು ತಿವಿದು ಕೊಂದಾಕ್ಬಿಟ್ಟಿದೆ ಕಳೆದ ಶಿವರಾತ್ರಿ ದಿವಸ. ಇವತ್ತು ಸರ್ಕಾರಕ್ಕೆ ನಾನು ಮುಖ್ಯಮಂತ್ರಿಗಳಿಗೆ ಲೆಟರ್ ಬರೆದು ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಪರಿಹಾರ ಕೊಡಿಸ್ಬೇಕು ಅಂತ ಪ್ರಯತ್ನ ಪಡ್ತೀನಿ. ಬೇರೆ ಪ್ರಶ್ನೆ. ಆದರೆ ನೀವು ಹೇಳಿದ್ರಲ್ಲ, ಕಲೆಗಳನ್ನು ಇವತ್ತೇನಾಗಿದೆ, ನಮ್ಮ ಈ ಎಷ್ಟು ಈಗ ದೊಂಬಿದಾಸರಿರ್ಬೋದು, ಚನ್ನದಾಸರಿರ್ಬೋದು, ಚಕ್ರವಾದ ದಾಸರಿರ್ಬೋದು, ಅಥವಾ ಮಾಲದಾಸರಿರ್ಬೋದು, ಈ ಎಲ್ಲ ದಾಸರುಗಳಲ್ಲೂ ಕೂಡ ಒಂದು ಹಾಡುವಂಥ ಕಲೆ ಇದೆ. ಅದೇ ರೀತಿ ನಮ್ಮ ವೇಷ ಕಟ್ಟುವಂತಹ ಅನೇಕ ಸಮುದಾಯಗಳಿದ್ದಾವೆ. ಸುಳ್ಗಾಡಿಸಿದ್ರಿರ್ಬೋದು ಅಥವಾ ಗಿಸಾಡಿಗಳಿರ್ಬೋದು, ಆ ಥರದ ಸಮುದಾಯಗಳು ಅನೇಕ ಸಮುದಾಯಗಳಿದ್ದಾವೆ. ಆ ಸಮುದಾಯಗಳು ವೇಷ ಕಟ್ಟಿ, ರಾಮನ ವೇಷ, ಕೃಷ್ಣನ ವೇಷ ಕಟ್ಟಿ ಅವರು ಆಡುವಂಥ ಸಮುದಾಯಗಳಿದ್ದಾವೆ. ಆ್ಯಕ್ಚುಲಿ ರಾಮ ಕೃಷ್ಣರ ಕಥೆಗಳನ್ನು, ನಮ್ಮ ಮಹಾಭಾರತ ರಾಮಾಯಣಗಳನ್ನು ಜೀವಂತವಾಗಿ ಇಟ್ಕೊಂಡದ್ದು ಇದು ಸಮುದಾಯಗಳೇ. ಎಂದೆಂದಿಗೂ ಜೀವಂತವಾಗಿಟ್ಟು ಇದೇ ಸಮುದಾಯಗಳು. ಇವತ್ತು ಅವರು ಆಂಜನೇಯನ ವೇಷ ಹಾಕ್ಕೊಂಡು, ವಾಲಿ ವೇಷ ಹಾಕ್ಕೊಂಡು ಭಿಕ್ಷೆ ಎತ್ತಾ ಇರ್ತಾರೆ, ನೀವು ನೋಡಿದ್ದೀರಿ. ನಮಗೆ ದುರಂತ ಹೆಂಗಿರುತ್ತೆ ಅಂತಂದ್ರೆ, ನಮ್ಮ ಸರ್ಕಾರದಿಂದ ಈ ಥರದ ಯಾವುದೋ ಒಂದು ರಾಜ್ಯೋತ್ಸವಕ್ಕೋ ಗೀರೋತ್ಸವಕ್ಕೋ ಅವ್ರನ್ನ ಕರೆಸ್ತಾರೆ. ಕರೆಸ್ಬಿಟ್ಟಿದ್ದೆ ಅವ್ರನ್ನ ಏನು ಮಾಡ್ತಾರೆ, ಅವರು ಫುಟ್ಪಾತಲ್ಲಿ ಮಲಗಿರ್ತಾರೆ.
ಅವ್ರಿಗೆ 500 ರೂಪಾಯೋ 1000 ರೂಪಾಯಿ ಕೊಟ್ಟು ಕಳಿಸ್ತಾರೆ ಅವ್ರ ಪ್ರದರ್ಶನ ಆದಮೇಲೆ. ಅದೇ ಡೆಲ್ಲಿಯಿಂದ ಬರೋ 15 ಲಕ್ಷ 20 ಲಕ್ಷ ಕೊಡ್ತಾರೆ, ಸ್ಟಾರ್ ಹೋಟ್ಲಲ್ಲಿ ಇಟ್ಟಿರ್ತಾರೆ. ಅದು ಕಲೆನೇ ಇದು ಕಲೆನೇ. ಈ ಕಲೆಗೆ ಎಂಥ ಗತಿ ಇದೆ, ಆ ಕಲೆಗೆ ಎಂಥ ಗತಿ ಇದೆ ಅನ್ನೋದನ್ನ ನಾವು ನಿಜವಾಗ್ಲೂ ಯೋಚನೆ ಮಾಡಬೇಕಾಗತ್ತೆ. ಇದನ್ನ ಅನೇಕ ಸಲ ನಾವು ಸರ್ಕಾರದ ಮುಂದೆ ತಂದಿದ್ದೀವಿ. ಅವ್ರಿಗೂ ಘನತೆಯಿಂದ ಬದುಕು. ಈಗ ಅನೇಕ ನಮ್ಮ ಸರ್ಕಾರಿ ಗೆಸ್ಟ್ ಹೌಸ್ಗಳಿದಾವೆ, ಅಲ್ಲಿ ಉಳಿಸ್ಕೋಬೋದು, ಅವ್ರನ್ನ ಒಳ್ಳೆ ಊಟ ಕೊಡ್ಬೋದು. ಅವ್ರಿಗೂ ಕನಿಷ್ಠ ಒಂದು 25-30 ಸಾವಿರ ಕೊಟ್ಟಿದ್ದು ಅಂತ ಹೇಳಿದ್ರೆ ಅವ್ರಿಗೇನೋ ಬದುಕಾಗತ್ತೆ, ಮಕ್ಕಳಿಗೆ ಎಜುಕೇಷನ್ಗಾಗತ್ತೆ. ಆ ರೀತಿಯಲ್ಲಿ ಸರ್ಕಾರ ಪೋಷಿಸಬೇಕು ಆ ಕಲೆಗಳಿರೋಂಥವ್ರನ್ನ. ಅದನ್ನು ಮಾಡ್ತಾ ಇಲ್ಲ. ಅದನ್ನು ಮಾಡೋಂಥ ಕೆಲಸಗಳನ್ನ ಮಾಡಬೇಕಾಗಿದೆ ಅನ್ನೋದು. ಈ ರೀತಿ ಜನಪದ ಕಲೆಗಳನ್ನ ಪೋಷಣೆ ಮಾಡಲಿಕ್ಕೆ ಸರ್ಕಾರದಿಂದಲೇ ನಿವೃತ್ತಿಗೊಂಡಿರತಕ್ಕಂಥ ಅಕಾಡೆಮಿಗಳು, ಪರಿಷತ್ತುಗಳು ಇದ್ದಾವೆ. ಜಾನಪದ ಅಕಾಡೆಮಿ ಇದ್ದಾವೆ, ಜಾನಪದ ಪರಿಷತ್ ಇದೆ. ಇವರೆಲ್ಲರೂ ಅವ್ರ ಕೆಲಸಗಳನ್ನ ಅವ್ರ ಸ್ಥಾನದಲ್ಲಿ ಪ್ರಾಮಾಣಿಕವಾಗಿ ಮಾಡಬೇಕು ಅಂತ ಅದು ಬಹಳ ಒಳ್ಳೆಯದು. ನೀವು ಹೇಳ್ತಾ ಇರೋಂಥದ್ದು ಆ ಫೀಲ್ಡ್ ಅಲ್ಲಿ ಇರುವಂತವ್ರದ್ದೇ ನಾವು ಕರ್ಕೊಂಡ್ಬಂದು ಆ ಪರಿಷತ್ತಿಗೆ ಮಾಡಬೇಕು. ಅಂದ್ರೆ ಒಂದಕ್ಕೊಂದು ಇಂಟರ್ಲಿಂಕ್ ಅಂತ ಹೇಳ್ತಿರೋದು. ಹೌದು. ನಾವು ಹಕ್ಕುಗಳ ಬಗ್ಗೆ ಹೋರಾಡ್ತಿದ್ದೀವಿ. ಈಗ ಸರ್ಕಾರ ಏನ್ ಮಾಡಿದೆ, ಹಕ್ಕುಗಳ ಬಗ್ಗೆ ಮಾತಾಡ್ಲಿಕ್ಕೆ, ಕೆಲಸ ಮಾಡ್ಲಿಕ್ಕೆ ಆಯೋಗವನ್ನ ರಚನೆ ಮಾಡ್ಕೊಂಡಿದೆ. ಅದು ಕಲೆಗಳನ್ನ ಉಳಿಸ್ಲಿಕ್ಕೆ ಅಕಾಡೆಮಿಗಳನ್ನ ಮಾಡ್ಕೊಂಡಿದೆ, ಪ್ರಾಧಿಕಾರಗಳು, ಅಕಾಡೆಮಿಗಳು ಅಂತ. ಸೊ ಎಲ್ಲರೂ ಸಮನ್ವಯವಾಗಿ ಸಮ್ಮಿಳಿತಗೊಂಡು ಕೆಲಸ ಮಾಡ್ತಾ ಹೋದ್ರೆ ಈ ಕಡೆ ಬದುಕು ಹಸನಾಗುತ್ತೆ, ಕಲೆಯೂ ಹಸನಾಗುತ್ತೆ, ಒಟ್ಟಾರೆ ನಮ್ಮ ರಾಜ್ಯದ ಸಂಸ್ಕೃತಿ ಉಳಿಯುತ್ತೆ, ಜನಾಂಗ ಉಳಿಯುತ್ತೆ ಅನ್ನೋದು ಉದ್ದೇಶ. ನಿಮ್ಮ ಆಲೋಚನೆ ನಾನು 100% ಒಪ್ತೀರಿ. ಯಾಕಂದ್ರೆ ನೀವು ಹೇಳ್ತಾ ಇರುವಂತದ್ದು ಎಲ್ಲೋ ಒಂದು ಕಡೆ ಕನೆಕ್ಟಿವಿಟಿ ಆಗ್ತಾ ಇಲ್ಲ ಅಂತ. ನಾವು ಹೋರಾಟ ಮಾಡೋರೇ ಬೇರೆ ಇರ್ತೀವಿ, ಆ ಕಲೆಗಳ ಬಗ್ಗೆ ಇರುವಂತವರೇ ಬೇರೆ ಇರ್ತಾರೆ, ಅದ್ರ ಆಯೋಗಗಳೇ ಬೇರೆ ಇರ್ತವೆ. ಒಬ್ರಿಗೊಬ್ರು ಕನೆಕ್ಟಿವಿಟಿ ಇಲ್ಲ, ಅಲೈನ್ಮೆಂಟ್ ಇಲ್ಲ. ನಿಜವಾಗ್ಲೂ ಅಲೈನ್ಮೆಂಟ್ ಬೇಕಾಗಿದೆ. ಅಲೈನ್ಮೆಂಟ್ ಈಗ ಸದ್ಯಕ್ಕಂತೂ ಇಲ್ಲ. ನೋಡಿ, ಅನೇಕ ನಾವು ಕೆಲಸ ಮಾಡ್ತಾ ಇರುವಂತಹ ಸಮುದಾಯಗಳಿದಾವಲ್ಲ, ಆ ಸಮುದಾಯಗಳಿಗೆ ಜಾನಪದ ಅಕಾಡೆಮಿ, ಯಕ್ಷಗಾನ ಅಕಾಡೆಮಿ ಇರ್ಬೋದು, ಬೇರೆ ಬೇರೆ ಅಕಾಡೆಮಿಗಳವರು ಈಗಾಗಲೇ ನಮ್ಮ ಜೊತೆಗಳಲ್ಲಿ ಮಾತಾಡಿ ಏನ್ ಮಾಡ್ಬೇಕು ಏನು ಅಂತ ಯೋಚನೆ ಮಾಡ್ಬೇಕಾಗಿತ್ತು. ಅದು ಇವತ್ತರೆಗೂ ಕೂಡ ಯಾರು ಮಾಡೇ ಇಲ್ಲ. ಬಯಲಾಟ ಅಕಾಡೆಮಿ ಸುಮಾರು ಆ ತರದ ಈಗ ಹಗಲು ವಹಿಸಿದವರಿದ್ದಾರೆ. ಅಕಾಡೆಮಿಗಳು, ಕೊಡವ ಅಕಾಡೆಮಿಗಳು ಇದಾವೆ. ಅಂದ್ರೆ ನಾವು ನಮ್ಮ ಈ ಒಂದು ಸಾಂಸ್ಕೃತಿಕ ಅನುಭವದಲ್ಲಿ, ಕ್ಷೇತ್ರದಲ್ಲಿ ನಾವೆಲ್ಲೂ ಗಮನಿಸಿ ಇಲ್ದಿರುವಂತ ವಿಷಯ ಏನ್ ಗೊತ್ತಾ, ಹಕ್ಕುಗಳ ಹೋರಾಟಗಾರರು, ಜನಾಂಗೀಯ ಹೋರಾಟಗಾರರು, ಕಲೆಯ ಉಳಿಸ್ತಕ್ಕಂಥ ಸಂಸ್ಥೆಗಳು ಯಾರು ಒಂದ್ ಕಡೆ ಸೇರೇ ಇಲ್ಲ ಅಂತ. ನಿಜ. ಅದು ನೀವು 100% ನೀವು ಹೇಳ್ತಾ ಇರೋದು ನಿಜ. ನೋಡಿ, ಈಗ ನೀವು ಹೇಳಿದಕ್ಕೆ ಹೇಳ್ತಾ ಇದ್ದೀನಿ, ನಮ್ಮ ಜೇನುಕುರುಬರಲ್ಲಿ ಮತ್ತು ಸೋಲಿಗರಲ್ಲಿ ಕೋಲಾಟದ ಬಹಳ ಒಳ್ಳೆ ತಂಡಗಳಿದಾವೆ. ಆ ತಂಡಗಳು 10 ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರು ಇದರಲ್ಲಿ ದಸರಾ ಉತ್ಸವದಲ್ಲಿ ಅವರು ಪ್ರದರ್ಶನಕ್ಕೆ ಮಾಡಬೇಕು ಅಂತ. ಅಧಿಕಾರಿಗಳು ಅದಕ್ಕೆ ಅವಕಾಶನೇ ಕೊಡ್ತಾ ಇಲ್ಲ. ಮೊನ್ನೆ ನಾನು ಇಂಟರ್ಫಿಯರ್ ಆದ್ಮೇಲೆ ಅವ್ರಿಗೊಂದು ಅವಕಾಶ ಸಿಕ್ತು. ಎಷ್ಟು ಸಂತೋಷವಾಗಿ ಬಂದ್ರು ಗೊತ್ತಾ. ಅವ್ರಿಗೇನು ಅಂತಂದ್ರೆ ಮೈಸೂರಿಗೆ ಹೋಗಿ ನಾವು ಕಲೆನ ಪ್ರದರ್ಶನ ಮಾಡಿ ಬಂದವಲ್ಲ ಅಂತ ಹೇಳ್ಬಿಟ್ಟು ನಮ್ಮಂತ ಆಕ್ಟಿವಿಸ್ಟ್ ಜೊತೆ ಮಾತಾಡಿದ ಸರ್ಕಾರ, ನಾವು ಇಂಥವ್ರಿಗೆ ಎಷ್ಟು ಚೆನ್ನಾಗಿ ಬೇಕಾದ್ರೂ ಪ್ರೊವೈಡ್ ಮಾಡೋಕೆ ರೆಡಿ ಇರ್ತೀವಿ. ನಮ್ಗೆ ಗೊತ್ತಿರುತ್ತೆ ಯಾರು ಎಲ್ಲಿದ್ದಾರೆ, ಯಾರ ಕಲೆ ಏನು ಅನ್ನೋದು ನಮ್ಗೆ ಗೊತ್ತಿರುತ್ತೆ, ನಾವು ಮಾಡ್ಬೋದು. ಬಟ್ ಸರ್ಕಾರಗಳ ಜೊತೆಲಿ ಸಂಪರ್ಕನೇ ಇರಲ್ಲ. ಅದಕ್ಕೆ ಅದೊಂದು. ಮತ್ತೆ ಇನ್ನೊಂದು ಏನು ಅಂತಂದ್ರೆ, ಇದನ್ನ ನನಗೆ ಬಹಳ ಜನಕ್ಕೆ ಬೇಜಾರಾಗ್ಬೋದು ನಾನು ಈ ಮಾತು. 3.5-4 ಲಕ್ಷ ಸಂಬಳ ತಗೊಳ್ಳುವಂತಹ ಪ್ರೊಫೆಸರ್ಗಳು, ರಿಟೈರ್ಡ್ ಪ್ರೊಫೆಸರ್ಗಳು ಇಂಥ ಜಾಗಗಳಲ್ಲಿ ಬಂದು ಕೂತು ಬಿಡ್ತಾರೆ. 3.5-4 ಲಕ್ಷ ಸಂಬಳ ತಗೊಳ್ಳುವಂತಹ ಪ್ರೊಫೆಸರ್ಗಳು, ರಿಟೈರ್ಡ್ ಪ್ರೊಫೆಸರ್ಗಳು ಇಂಥ ಜಾಗಗಳಲ್ಲಿ ಬಂದು ಕೂತು ಬಿಡ್ತಾರೆ. ಅವ್ರು ರಿಟೈರ್ಡ್ ಆಗಿದ ತಕ್ಷಣನೇ ಅವರಿಗೆ ಬಹಳ ಒಳ್ಳೆ ಪೋಸ್ಟ್ ಕೊಟ್ಬಿಡ್ತಾರೆ. ಅಲ್ಲಿ ಏನಾಗುತ್ತೆ, ಅವ್ರು ಅಕಾಡೆಮಿಕ್ ಆಗಿ ಓದಿರ್ಬೋದು, ಮಾಡಿರ್ಬೋದು, ಆದ್ರೆ ಅವ್ರಿಗೆ ಈ ಸಮುದಾಯಗಳ ಬಗ್ಗೆ ಏನ್ ಗೊತ್ತಿರುತ್ತೆ, ಗ್ರೌಂಡೇ ಗೊತ್ತಿರಲ್ಲ. ಅವ್ರು ಬರೀ ಏನ್ ಬೇಕು ಅಕಾಡೆಮಿಕ್ ಆಗಿ ಏನ್ ಮಾಡ್ಬೇಕು ಅದನ್ನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಎಲ್ಲೋ ಯೂನಿವರ್ಸಿಟಿ ಎಲ್ಲೋ ಏನ್ ಮಾಡ್ಬೇಕು ಮಾಡ್ತಾ ಇದಾರೆ. ಫೀಲ್ಡ್ ಅಲ್ಲಿ ಮಾಡ್ಬೇಕಾಗಿರುತ್ತದೆ ಇದೆಯಲ್ಲ, ಆ ಫೀಲ್ಡ್ ಅಲ್ಲಿ ಮಾಡೋದನ್ನ ಯಾರು ಮಾಡಲ್ಲ. ಇದನ್ನ ನಾನು ಅನೇಕ ಸಲ ಮೊನ್ನೆ ರಾಜ್ಯೋತ್ಸವ ಪ್ರಶಸ್ತಿಯಲ್ಲಿ ನಾನು ಕೂಡ ಒಬ್ಬ ಆಯ್ಕೆದಾರನಾಗಿದ್ದೆ. ಆವತ್ತು ಈ ಪ್ರಶ್ನೆ ನಿಂತಿದ್ದೀನಿ ನಾನು ಇತ್ತೆಲ್ಲ. ಅವಾಗಲೂ ಕೂಡ ಈ ಕಲಾವಿದರಿಗೆ ಹೆಂಗ್ ಕೊಡ್ಬೇಕು, ಎಂತವ್ರಿಗೆ ಕೊಡ್ಬೇಕು, ಅತಿ ಹೆಚ್ಚು ಪ್ರಶಸ್ತಿಗಳು ಇವ್ರಿಗೆ ಕೊಡ್ಬೇಕು ಅಂತೆಲ್ಲ ಗಲಾಟೆ ಮಾಡಿದ್ದೀನಿ ಅಲ್ಲಿ. ಮಾತನಾಡಣ್ಣಯ್ಯ ಮಾತನಾಡು.